ಹಾಯ್ ಫ್ರೆಂಡ್ಸ್, ಇವತ್ತು ಎಮ್ಮೆ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮುದ್ದೆ ಜೊತೆಗೆ, ಚಪಾತಿ ಜೊತೆಗೆ, ಎಲ್ಲ ಜೊತೆಗೆ ಸಖತ್ತಾಗಿರ್ತದೆ ಇದು. ಅದಕ್ಕೆ ಬೇಕಾಗಿ ಇಂಗ್ರೀಡಿಯೆಂಟ್ಸ್: ಒಂದು ಅರ್ಧ ಕೆಜಿ ಬೆಂಡೆಕಾಯಿನ ತೊಗೊಂಡು ನೀಟಾಗಿ ತೊಳೆದುಬಿಟ್ಟು ಕಟ್ ಮಾಡಿ ಇಟ್ಕೋಬೇಕು. ಒಂದು 4 ಟಮಾಟನ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು. ಒಂದು ದೊಡ್ಡ ಈರುಳ್ಳಿ ಹಚ್ಚಿಟ್ಕೋಬೇಕು. ಒಂದು 4 ಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಕೋಬೇಕು. ಸಾಸಿವೆ, ಜೀರಿಗೆ, ಒಂದೆರಡು ಒಣಮೆಣ್ಸಿನ್ಕಾಯಿ, ಒಂದಿಷ್ಟು ಹುಣ್ಸಿನ ತೊಗೊಂಡು ನೀಟಾಗಿ ತೊಳೆದ್ಬಿಟ್ಟು ನೆನೆ ಹಾಕಿಟ್ಬೇಕು. ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇವಾಗ ಬೆಂಡೆಕಾಯಿನ ಹಾಕ್ಬಿಟ್ಟು ನೀಟಾಗಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಫ್ರೈ ಆದ ನಂತರ ಅದನ್ನು ಎತ್ತಿ ಪಕ್ಕಕ್ಕೆ ಇಟ್ಕೊಬಿಡ್ಬೇಕು. ಇವಾಗ ಅದಕ್ಕೆ ಈಗ ಒಗ್ಗರಣೆ ಹಾಕೋದು ಹೇಗಂತ ತೋರಿಸ್ಕೊಡ್ತೀನಿ. ಆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ ಎಲ್ಲ ಒಗ್ಗರಣೆ ಸಾಮಾನು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಎಲ್ಲ ಫ್ರೈ ಆದಮೇಲೆ ಈಗ ಸಣ್ಣಕ್ಕೆ ಹೆಚ್ಕೊಂಡಿರೋ ಟಮಾಟೊ, ಸಾಲ್ಟು, ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು. ಇವಾಗ ಚೆನ್ನಾಗಿ ಫ್ರೈ ಆದ ನಂತರ ಈಗ ಹುರಿದಿಟ್ಕೊಂಡಿರೋಂಥ ಇದಿದ್ದಾವಲ್ಲ, ಬೆಂಡೆಕಾಯಿ ಇದ್ದಾವಲ್ಲ, ಅದನ್ನು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಬಿಡ್ಬೇಕು. ಇವಾಗ ಖಾರದ ಪುರಿ ಒಂದೂವರೆ ಸ್ಪೂನು. ಈಗ ಚೆನ್ನಾಗಿ ಒಂದು 5 ನಿಮಿಷ ಕುದಿ ಬಂದಮೇಲೆ 1 ಗ್ಲಾಸ್ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಒಂದು ದೊಡ್ಡ ಗ್ಲಾಸ್ ನೀರು ಆ್ಯಡ್ ಮಾಡಿದ್ದೀನಿ. ಇವಾಗ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಮಸಾಲಾಗೆ: ಒಂದು 2 ಟೇಬಲ್ ಸ್ಪೂನ್ ಧನಿಯಾ ಹುರಿದಿಟ್ಕೋಬೇಕು. ಒಂದು 15 ಬೆಳ್ಳುಳ್ಳಿ ರೆಬ್ಬೆನ ಬಿಡಿಸಿಟ್ಕೋಬೇಕು. ಒಂದಿಷ್ಟು ಒಣಕೊಬ್ಬರಿ ಹಾಕ್ಬಿಟ್ಟು ನೀಟಾಗಿ ಪುಡಿನ ನೀಟಾಗಿ ಮಿಕ್ಸಿ ಕೊಡಿಬೇಕು. ಇವಾಗ ಆ ಪುಡಿನ ಆ್ಯಡ್ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣ್ತದೋ. ಇವಾಗ ಆ ಪುಡಿ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬಿಡ್ಬೇಕು. ಲಾಸ್ಟ್ ಆ್ಯಂಡ್ ಫೈನಲ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅಷ್ಟೇ ಫ್ರೆಂಡ್ಸ್, ಎಮ್ಮೆ ಬೆಂಡೆಕಾಯಿ ಸಾಂಬಾರು ರೆಡಿ. ಚಪಾತಿ ಜೊತೆಗೆ, ಅನ್ನ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ